ರಾಜ್ಯದಲ್ಲಿ ಅವ್ರದೇ ಸರ್ಕಾರ ಇದೆ, ಮುಖ್ಯಮಂತ್ರಿಗಳಿದ್ದಾರೆ, ಹೋಮ್ ಮಿನಿಸ್ಟರ್ ಇದ್ದಾರೆ, ಲಾ ಮಿನಿಸ್ಟರ್ ಇದ್ದಾರೆ. ತನಿಖೆ ಮಾಡೋಕ್ಕೆ ಸ್ವತಂತ್ರರು ಯಾರೋ ಶಾಸಕನೇ ಬೇಡ ಅಂದಾರ? ತಪ್ಪಿತಸ್ಥರು ಪತ್ತೆ ಹಚ್ಚಲಿ ಯಾರು ಬೇಡ ಅಂತಾರೆ? ಸುಮ್ಮನೆ ಗಾಳಿಲಿ ಗುಂಡು ಹೊಡೆಯೋದು ಬೇಡ. ಒಂದು ನಿಮಿಷ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಮರ್ಯಾದೆ ಈಗ ಇಲ್ಲಿವರೆಗೂ ಸಹಿತ ಹಾಲಿ ಶಾಸಕರು ಸ್ಥಳಕ್ಕೆ ಭೇಟಿ ಕೊಟ್ಟಿಲ್ಲ, ಕನಿಷ್ಠ ಸೌಜನ್ಯ. ಒಂದು ನಿಮಿಷ ಸಂಪೂರ್ಣ ಮಾಹಿತಿ ಇಲ್ಲ. ನಾವು ಹೇಳೋದು ಸ್ವತಂತ್ರ ಮಾಡೋಕ್ಕೆ ತನಿಖೆ ಮಾಡೋಕ್ಕೆ ಸ್ವತಂತ್ರ ಇದೆ. ಮುಖ್ಯಮಂತ್ರಿಗಳು, ಹೋಮ್ ಮಿನಿಸ್ಟರ್, ಲಾ ಮಿನಿಸ್ಟರ್, ಜಿಲ್ಲಾ ಮಂತ್ರಿಗಳೆಲ್ಲ ಹೋದಲ್ಲ, ಜಿಲ್ಲಾ ಮಂತ್ರಿಗಳು, ಇಡೀ ಪೊಲೀಸ್ ವ್ಯವಸ್ಥೆ ಅವ್ರ ಕೈಗಿದ್ದಲ್ಲ, ತನಿಖೆ ಮಾಡಲಿ. ತನಿಖೆ ಮಾಡಕ್ಕೆ ಶಾಸಕರು ಬೇಡ ಅಂದಾರ? ಸ್ಥಳೀಯ ಶಾಸಕರನ್ನ ಗಮನಕ್ಕೆ ಬರಲಾರ್ದಂಗೆ ಏನು ಮಾಡಕ್ಕಾಗಲ್ಲ. ಇದು ತಪ್ಪಿದು. ಈಗ ಅಣ್ಣ, ಈಗ ಸರ್ಕಾರಕ್ಕೆ ಓವರ್ಟೇಕ್ ನೋಡಿ, ಇವ್ರು ಹೇಳ್ತಿರಲ್ಲ ಮಾಧ್ಯಮ ಸ್ನೇಹಿತರು, ಇದು ಸುಳ್ಳು. ಶಾಸಕರು ಬಿಟ್ಟಿರೋ ನೋಡಿ, ಶಾಸಕರು ಹೇಳಿದ್ದು ಯಾರು ವರ್ಗಾವಣೆ ಮಾಡಲ್ಲ. ಈ ಸರ್ಕಾರ ಅವ್ರಿಗೆ ಬೇಕಾದ್ರೆ ಮನ ಬಂದದ್ದ ಟ್ರಾನ್ಸ್ಫರ್ ಮಾಡಿ ವರ್ಗಾವಣೆ ಮಾಡಿ. ಗಂಗಾವತಿ ಮಾಜಿ ಶಾಸಕರು ಸರ್, ಒಂದ್ ವೇಳೆ ನೀವು ಈಗ ಶಾಸಕರಾಗಿದ್ದಿದ್ರೆ ವಿಸಿಟ್ ಮಾಡಿದ್ರೆ ಇಲ್ವಾ ಸರ್? ಸರ್ ಒಂದೇ ಮಾತು, ಅವರು ಸಹಿತ ಮೊನ್ನೆ ಬಂದು ನೋಡ್ಕೊಂಡು ಹೋಗಿದ್ದಾರೆ, ಬಂದಿದ್ದಾರೆ. ಈ ರನ್ಯಾ ಕೇಸ್ನಲ್ಲಿ ಸ್ಮಗಲ್ ಸುಮಾರು 25 ಕೋಟಿ ಸ್ಮಗ್ಲಿಂಗ್ ಆಗಿದೆ. ನಾವು ಹೇಳ್ತಿದ್ವಿ, ಪೊಲೀಸ್ ಏನು ವ್ಯವಸ್ಥೆ, ಈ ಸರ್ಕಾರದ ಪ್ರಭಾವಿ ಸಚಿವರ ಸಹಕಾರದಿಂದ ಸ್ಮಗ್ಲಿಂಗ್ ಆಗ್ತದೆ. ಅದೇ ನಡೆದು ಇಡೀ ಭ್ರಷ್ಟಾಚಾರ ವ್ಯವಸ್ಥೆ ಹದಗೆಟ್ಟೋಗಿದೆ, ಕಾನೂನು ಸುವ್ಯವಸ್ಥೆ ಹದಗೆಟ್ಟೋಗಿದೆ. ಎಲ್ಲವೂ ಸರ್ಕಾರದ ವೈಫಲ್ಯಗಳು. ಅದಕ್ಕೋಸ್ಕರ ಹೇಳ್ತೀರಿ, ಸರ್ಕಾರದ ವೈಫಲ್ಯಗಳನ್ನು ಅಧಿವೇಶನದ ಒಳಗೆ ಹೊರಗೆ ಹೋರಾಟ ಮಾಡ್ತೀವಿ. ಜನರ ಮನೆ ಬಾಗಿಲಿಗೆ ಈ ಭ್ರಷ್ಟಾಚಾರವನ್ನು ಮತ್ತು ಸರ್ಕಾರದ ವೈಫಲ್ಯ ತಲುಪಿಸಿ ಈ ಸರ್ಕಾರವನ್ನು ಮನೆಗೆ ಕಳಿಸ್ಕೊಡ್ತೀವಿ. ನೆಕ್ಸ್ಟ್ 2028 ಈ ಅಷ್ಟರೊಳಗೆ ಈ ಶೇರಿಂಗ್ನಲ್ಲಿ ಹೊಡೆದಾಡ್ತಿದ್ದಾರೆ ನೋಡಿ, ಶೇರಿಂಗು ಹೊಡೆದಾಡ್ತಿದ್ದಾರೆ. DK ಶಿವಕುಮಾರ್, ಸಿದ್ದರಾಮಯ್ಯನವ್ರ ಮಧ್ಯೆ ಸಂಘರ್ಷ ಆಗ್ತದೆ. ಮೊನ್ನೆ ಇವರೇ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ರೆ, ನೀವು ಹಿಂಗೆ ಹೋಗ್ಬಾರ್ರಿ, ಹಿಂಗೆ ಹೋಗ್ರಿ, ಒಂದ್ಗೂಡ್ರಿ, ಹತ್ತಿರಪ್ಪ ಅಂತ ಹೇಳಿದಾರೆ. ನೀವು ಒಂದಾಗ್ರಿ ಅಂತ ಹೇಳಿದರೆ ಅವ್ರು ಒಂದಾಗಲ್ಲ. ಕೆಲವರು DK ಶಿವಕುಮಾರ್ ಪರವಾಗಿ ಹೇಳಿಕೆ ಕೊಡ್ತಾರೆ, ಸಿದ್ದರಾಮಯ್ಯನ ಪರ ರಾಜೀನಾಮೆ ಕೊಡಬಾರ್ದು ಅಂತ ಹೇಳಿದರೆ 100ಕ್ಕೆ 100 ಈ ಸರ್ಕಾರ ಬಹುಶಃ 2028ವರೆಗೂ ಮುಂದುವರಿಯಲ್ಲ. ಇನ್ನೊಂದು 4-5 ತಿಂಗಳು ಈ ಏನು ಬಜೆಟ್ ಅಧಿವೇಶನ ಚರ್ಚೆ ಆದಮೇಲೆ ಶೇರಿಂಗ್, ಪವರ್ ಶೇರಿಂಗ್ ಗದ್ದಲ ಸ್ಟಾರ್ಟ್ ಆಗುತ್ತೆ. 100ಕ್ಕೆ 100 ಸರ್ಕಾರ ಪತನ ಆಗುತ್ತೆ. ರಾಜ್ಯದಲ್ಲಿ ಉತ್ತಮವಾದ ಆಡಳಿತ ಯಡಿಯೂರಪ್ಪ ನೇತೃತ್ವ ಕೊಟ್ಟಿದ್ದು. ಮುಂದೆ ನಾವೇ ಸೂರ್ಯಚಂದ್ರ ಸತ್ಯನ BJP ಅಧಿಕಾರಕ್ಕೆ ಬರ್ತೀವಿ. ಇಬ್ರು ಸಚಿವರು ಅದಲ್ಲ ಸರ್, ಯಾವ ಶೇರಿಂಗ್ ಅದ ಸರ್? 2 ಬಣ ಇದೆ ಕಾಂಗ್ರೆಸ್ ಅಲ್ಲಿ. ಯಾವ ಬಣದಲ್ಲಿ ಇರ್ಬೋದು? ಈಗ CBI ತನಿಖೆ ಮಾಡ್ತಿದ್ರೆ ಗೊತ್ತಾಗುತ್ತೆ. ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ CM ಯಾರಾಗ್ಬೋದು ಸರ್? ಬಿಜೆಪಿ ಬರ್ರಿ, ಊಟ ಮಾಡ್ಬರ್ರಿ. ಹಂಗೆ